ಇಲ್ಲ ಆ್ಯಕ್ಚುಲಿ ನೀವು ಹೇಳೋದಕ್ಕಿಂತಲೂ 2001 ನಂತರಕ್ಕಿಂತಲೂ 1985ರಲ್ಲೇ ಲಂಕೇಶ್ ಬದುಕಲ್ಲಿ ಬರ್ತಿದ್ವಿ ನಾವು. ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಕೊಲೆಗಳ ಬಗ್ಗೆ ನಾವು ಆವಾಗಲೇ ಬರೆದಿದ್ವಿ. 83ರಲ್ಲಿ ಅಸೆಂಬ್ಲಿಯಲ್ಲಿ ಅದರ ಬಗ್ಗೆ ಡಿಸ್ಕಷನ್ ಆಗಿತ್ತು. ಆ ಸಂದರ್ಭದಲ್ಲಿ ವೇದವಲ್ಲಿ ತೀರ್ಕೊಂಡಂತಹ ಪ್ರಕರಣದಲ್ಲಿ ಹೋಮ್ ಮಿನಿಸ್ಟರ್ ರಾಚೇನವರು ಅವ್ರ ಮನೆಗೆ ಹೋಗಿದ್ರು, ಇದಕ್ಕೆ ಧರ್ಮಸ್ಥಳಕ್ಕೆ ಹೋಗಿ ಬಂದರು ಅವರು. ಇದೆಲ್ಲವೂ ಕೂಡ ಆಗಿತ್ತು. ಇದು 40 ವರ್ಷಗಳ ಒಂದು ಇತಿಹಾಸ ಇರುವಂತಹ ಒಂದು ಆರ್ಗನೈಸ್ಡ್ ಕ್ರೈಮ್ ಅಂತ ಕರಿತೀನಿ ನಾನು ಇದನ್ನು. ಭಾಳ ಭಾಳ ಪ್ರಿಪೇರ್ ಆಗಿ ಆಗಿರುವಂತಹ ಒಂದು ಕ್ರೈಮ್ ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಆ ಕೊಲೆಗಳು, ಆ ರೇಪ್ಗಳು, ಆ ಬರಿಯಲ್ಲಗಳು, ಅವುಗಳೆಲ್ಲವನ್ನು ನೀವು ಇಂಟರ್ ಕನೆಕ್ಟ್ ನೋಡಿದಾಗ ಒಂದೇ ರೀತಿಯಲ್ಲಿವೆ ಅಂತಂದರೆ ಒಂದೇ ಸಿಸ್ಟಮ್ ಮಾಡಿದೆ ಅಲ್ಲಿ ಅನ್ನುತ್ತಾ. ಅದು ಯಾರು ಮಾಡಿದರೆ ಅಂತ ನಾನು ಹೇಳೋಕ್ಕೋಗಲ್ಲ, ಅದು ನನಗೆ ಗೊತ್ತೂ ಇಲ್ಲ. ಯಾಕಂದರೆ ಅದು ತನಿಖೆಯಲ್ಲಿ ಬರಬೇಕಾಗಿರುವಂಥ ವಿಷಯ. ಅದು ಸಿಸ್ಟಮ್ ಮಾಡ್ಕೊಂಬಂದಿದೆ. ಅಂದರೆ ಒಂದು ಸಂವಿಧಾನ ಇರುವಂತಹ ಒಂದು ದೇಶದಲ್ಲಿ, ಯಾವುದೋ ಒಂದು ಪ್ರದೇಶದಲ್ಲಿ ಇಷ್ಟೊಂದು ಕೊಲೆಗಳು, ಇಷ್ಟೊಂದು ರೇಪ್ಗಳು, ಅದು ಸಣ್ಣ ಮಕ್ಕಳನ್ನು ರೇಪ್ ಮಾಡುವಂಥದ್ದು, ಭಾಳ ಕ್ರೂರವಾಗಿ ರೇಪ್ ಮಾಡುವಂಥದ್ದು, ಆ ಮಕ್ಕಳಿಗೆ ಆ್ಯಸಿಡ್ ಹಾಕಿ ಕೊಲ್ಲುವಂಥದ್ದು, ಅವರ ಗುಪ್ತಾಂಗಗಳಲ್ಲಿ ಮರಳನ್ನು ತುರುಕಿ ಕೊಲ್ಲುವಂಥದ್ದು,